ಯಾರಿಷ್ಟ? ಈ ಸೀಸನ್ ಯಾವ ಊರು? ಯಾರಿಷ್ಟ ನಿಮಗೆ? ಗಿಲ್ಲಿ ಇಷ್ಟ. ಚೆನ್ನಾಗಿ ಹಾಸ್ಯ ನಟ ಮತ್ತೆ ಚೆನ್ನಾಗಿ ಮಾತಾಡ್ತಾರೆ. ಗೊತ್ತಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಡವ್ರ ಮನೆಯಿಂದ ಬಂದಿದ್ದಾನೆ. ನೋಡ್ತಾ ಇದೀವಿ. ನೋಡ್ತಾ ಇದ್ದೀರಾ? 100% ಓಟ್ ಹಾಕಿದೀರಾ? ನೋಡೋಣ. ಬರೋ ಕಸ್ಟಮರ್ಸ್ ಎಲ್ಲ ಮಾತಾಡ್ತಾರೆ. ಕಸ್ಟಮರ್ಸ್ ಮಾತಾಡೋದ್ರಿಂದ ನಮಗೆ ಹೀಗಾಗಿ ಅವರು ನಮಗೆ ಇಷ್ಟ ಮಾಡಿ 5 ಸೀಸನ್. ಸರ್ ಈ ಸೀಸನ್ ಇಷ್ಟ ಆಗ್ಲಿಲ್ವಾ? ಎಲ್ಲರೂ ಇಷ್ಟನೇ. ಎಲ್ಲರೂ ಚೆನ್ನಾಗಿ ಆಡ್ತಿದಾರಲ್ಲ. ಆದ್ರೆ ಗಿಲ್ಲಿ ಇಷ್ಟ. ಇಲ್ಲಿ ಮಿಂಚಿನೇ ಯಾಕೆ ಇಷ್ಟ? ನ್ಯಾಚುರಲ್ ಆಗಿರ್ತದೆ ಅದಕ್ಕೆ. ರಾಜು ಅಂತ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಎಷ್ಟು ವರ್ಷದಿಂದ ನೋಡ್ತಿದ್ದೀರಾ ಬಿಗ್ ಬಾಸ್? ಈಗ 6-7ನೇ ಸೀಸನ್ ಇಂದ ನೋಡ್ತಾ ಇದೀನಿ. ಈ ಸೀಸನ್ ಅಲ್ಲಿ ಯಾರು ಇಷ್ಟ? ಈ ಸೀಸನ್ ಅಲ್ಲಿ ಗಿಲ್ಲಿ ಇಷ್ಟ. ಗಿಲ್ಲಿನೇ ಯಾಕೆ ಇಷ್ಟ ಆದ್ರು? ಗಿಲ್ಲಿ ಚೆನ್ನಾಗ್ ಆಡ್ತದಾನೆ. ಬೇರೆ ಯಾರು ಚೆನ್ನಾಗಿ ಆಡ್ತಿಲ್ವಾ? ಇಲ್ಲ, ಅಶ್ವಿನಿನೂ ಆಡ್ತಿದ್ದಾರೆ. ಅವರು ಸೆಕೆಂಡ್ ಬರ್ಬೋದು ಅಂತ, ಫಸ್ಟ್ ಗಿಲ್ಲಿ ಬರ್ಬೋದು ಅಂತ. ಗಿಲ್ಲಿನೇ ಯಾಕೆ ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು ಅಂತಲ್ಲ, ಆಟದಿಂದ ಓಟಿನಿಂದ ಗೆಲ್ಬೇಕು ಅನ್ನಿಸ್ತಿತ್ತು ಅಷ್ಟೇ. ಆಟ ಚೆನ್ನಾಗ್ ಆಡ್ತಾನೆ. ಓಟು ಜನ ಎಲ್ಲ ಅವನ್ನ ಇದ್ ಮಾಡಿ ಓಟ್ ಮಾಡ್ತಾ ಇದಾರೆ. ಹಾಗಾಗಿ ನಮ್ಮ ಅಭಿಪ್ರಾಯನು ಅವ್ನ್ ಗೆಲ್ತಾನೆ ಅಂತ. ರಕ್ಷಿತಾ ಚೆನ್ನಾಗ್ ಆಡ್ತಿಲ್ವಾ? ರಕ್ಷಿತಾನು ಚೆನ್ನಾಗ್ ಆಡ್ತಾರೆ. ಆದ್ರೂ ಅಷ್ಟು ಇನ್ನೊಂದ್ ಸ್ವಲ್ಪ ಮೆಚುರಿಟಿ ಇಲ್ಲ. ಸ್ವಲ್ಪ ಮೆಚುರಿಟಿ ಮಾತು ಬರ್ಬೇಕು. ಮೆಚುರಿಟಿ ಮಾತ್ ಬಂದ್ರೆ ರಕ್ಷಿತಾನು ವಿನ್ ಆಗ್ಬೋದು. ರಕ್ಷಿತಾನು ಇನ್ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಹೆಸರು? ನನ್ನ ಹೆಸರು ಸರೋಜ. ಯಾವ ಊರು? ಕುಂಟಿನ್ ಮಾಡೋಣ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಗಿಲ್ಲಿನ? ಗಿಲ್ಲಿ ಯಾಕೆ ಇಷ್ಟ? ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಎಲ್ಲರೂ ಚೆನ್ನಾಗಿ ಆಟ ಆಡ್ತಿದಾರಲ್ಲ. ಇಲ್ಲ, ಅವರೇ ಚೆನ್ನಾಗಿ ಆಟ ಆಡ್ತಾರೆ. ಧ್ರುವ ಅಂತ ಆಡ್ತಾ ಇದಾರೆ, ರಕ್ಷಿತಾ ಆಡ್ತಾ ಇದಾರೆ. ಇಲ್ಲ, ಗಿಲ್ಲಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಗಿಲ್ಲಿ ತುಂಬಾ ಇಷ್ಟನಾ? ಯಾರು ವಿನ್ ಆಗ್ತಾರೆ? ಅವರೇ ವಿನ್ ಆಗುತ್ತೆ. ಅವರೇ ವಿನ್ ಆಗದ? ಗಿಲ್ಲಿನೇ ಯಾಕೆ ಗೆಲ್ಬೇಕು? ಅವ್ರು ಚೆನ್ನಾಗಿ ಆಡ್ತಾರೆ. ಅದಕ್ಕೆ ಅವ್ರಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಸುಲೋಚನಾ. ಸುಲೋಚನಾ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಿದೀವಿ. ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಅದೇ ಹೇಳಿದ್ಲಲ್ಲ ಹೆಸರು ಗಿಲ್ಲಿ. ಗಿಲ್ಲಿಂದ್ರ ಇಷ್ಟ. ಅವ್ರು ಚೆನ್ನಾಗ್ ಆಗ್ಬೇಕು, ಅವರೇ ಗೆಲ್ಬೇಕು. ರೈತರ ಮಗ. ನಿಮ್ಮ ಹೆಸರು? ಮನೋಜ್. ಯಾವ ಊರು? ಕರ್ಕೋಚಿ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರಿಷ್ಟ ನಿಮಗೆ? ಗಿಲ್ಲಿ ಇಷ್ಟ. ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಯಾಕೆ ಇಷ್ಟ ಅಂದ್ರೆ ಬಡವ್ರ ಮನೆ ಹುಡುಗ, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ನಮಗೆ ಬಹಳ ಇಷ್ಟ. ಬೇರೆ ಯಾರು ಇಷ್ಟ ಆಗಿಲ್ವಾ ಈ ಸೀಸನ್ ಅಲ್ಲಿ? ಈ ಸೀಸನ್ ಅಲ್ಲಿ ಬೇರೆ ಅಂತ ಯಾರು ಕಂಟೆಸ್ಟೆಂಟ್ ಇಲ್ಲ. ನಮಗೆ ಗಿಲ್ಲಿ ಇಷ್ಟ. ಗಿಲ್ಲಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ, ಏನ್ ಹೇಳ್ತೀರಾ? ಅದಕ್ಕೆ ಬಿಗ್ ಬಾಸ್ ಕಾರಣ ಅಂತ ನಮಗೆ ಹೇಳಕ್ ಒಂದು ಹೆಮ್ಮೆ ಆಗುತ್ತೆ. ಬೇರೆ ಫ್ಯಾನ್ಸ್ ಗಳೆಲ್ಲ ಹೇಳ್ತಾ ಇದಾರೆ ಅದು ಫೇಕ್ ಫಾಲೋವರ್ಸ್ ಅಂತ. ಇಲ್ಲ ಇಲ್ಲ, ರಿಯಲ್. ನಾವು ಒರಿಜಿನಲ್ ಅಕೌಂಟ್ ನೋಡಿದ್ವಿ. 1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಅವ್ರಿಗೆ, ಗಿಲ್ಲಿ ಅವರಿಗೆ. ಹಿಂಗಾಗಿ ಗಿಲ್ಲಿ ಅವ್ರು ಗೆಲ್ಬೇಕಂತ ನಮಗೆ ಬಹಳ. ಎಷ್ಟು ವರ್ಷದಿಂದ ನೋಡ್ತಿದ್ದೀರಾ ಬಿಗ್ ಬಾಸ್? ಸುಮಾರು ಒಂದು 5 year ಇಂದ ನೋಡ್ತಾ ಇದ್ದೀನಿ ನಾನು. ಶೋಭಾ. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಹೌದು. ಮೇಡಮ್ ಎಷ್ಟು ಸೀಸನ್ ಇಂದ ನೋಡ್ತಿದ್ದೀರಾ ಬಿಗ್ ಬಾಸ್? 9-10 ಸೀಸನ್ ಇಂದನೂ 10ನೇ ಸೀಸನ್ ಇದೆ. ಬಿಗ್ ಬಾಸ್ ಫೇವರೇಟ್ ನಿಮಗೆ? ಮೇಡಮ್ ಈ ಸೀಸನ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಇಷ್ಟನಾ? ಯಾಕೆ ಇಷ್ಟ ಮೇಡಮ್? ತುಂಬಾ ಚೆನ್ನಾಗಿ ಹಾಸ್ಯ ನಟ ಮತ್ತೆ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಅವರೇ ಗೆಲ್ಬೇಕು ಅಂತ ಅವರೇ ಗೆಲ್ಬೇಕಾ ಮೇಡಮ್? ಬೇರೆ ಯಾರು ಇಷ್ಟ ಆಗ್ಲಿಲ್ವಾ ಬಿಗ್ ಬಾಸ್ ಅಲ್ಲಿ? ಇಲ್ಲ, ಯಾರು ಇಷ್ಟ ಇಲ್ಲ. ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು. ನಿಮ್ಮ ಹೆಸರು? ರಮೇಶ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು. ಪ್ರವೀಣ್ ಕುಮಾರ್ ಶೆಟ್ಟಿ ಬಣ. ಸರ್ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀವಿ. ಸರ್ ಯಾರು ಇಷ್ಟ? ಅದರಲ್ಲಿ ಇದುವರೆಗೂ ನೋಡ್ಕೊಂತ ಬಂದಾಗ ಒಳ್ಳೆ ರೀತಿಯಲ್ಲಿ ಮನೋರಂಜನೆ ಸಿಕ್ಕಿದೆ. ಗಿಲ್ಲಿ ಅವರು ಬಹಳ ಇಷ್ಟ ಆಗ್ತಾರೆ. ಗಿಲ್ಲಿ ಅವ್ರು ಇಷ್ಟ ಯಾರು ವಿನ್ ಆಗ್ಬೇಕು ಸರ್? ಬಹಳಷ್ಟು ಇರೋ ಒಂದು 6 ಜನದಲ್ಲಿ ಬಹಳ ಸಮರ್ಥರಿದ್ದಾರೆ. ಅದರಲ್ಲಿ ನೋಡೋದಾದ್ರೆ ಗಿಲ್ಲಿ ಅವರು ವಿನ್ ಆಗ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್ ಇವಾಗ ಎಲ್ಲಾ ಕಡೆ ಒಂದ್ ಸುದ್ದಿ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಏನೋ ಗೋಲ್ಮಾಲ್ ನಡೀತಾ ಇದೆ. ಅಶ್ವಿನಿ ಗೌಡ ಅವರು ವಿನ್ ಆಗ್ಬೇಕಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದಾಗ್ತಾ ಇದೆ. ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ನೋಡಿ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನೋಡಿ, ಅವರು ಒಳ್ಳೆ ಹೋರಾಟಗಾರರು, ಮಹಿಳಾ ಹೋರಾಟಗಾರರು, ರಾಜ್ಯಾಧ್ಯಕ್ಷರು ಆಗಿದ್ರು ಸಹ ಇವಾಗ ರಾಜ್ಯ ಗೌರವಾಧ್ಯಕ್ಷ ಆಗಿದ್ದಾರೆ. ಅವರು ಒಳ್ಳೆ ಹೋರಾಟಗಾರರು. ಆದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡ್ತಿರೋಂಥವ್ರಲ್ಲಿ ಅವ್ರ ಮೇಲೆ ಈಗ ಹರಿದಾಡ್ತಾರಂಥದ್ದು ವಿಚಾರದಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನ ಹರಿದಾಡೋಂಥದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಹೇಳೋದಾದ್ರೆ ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ, ಚರ್ಚೆ ಮಾಡಕ್ಕೆ ಅಲ್ಲಿ ಪ್ರತಿಸ್ಪರ್ಧೆಗೆ ತಗೊಬೇಕು. ಸ್ಪರ್ಧಿಗಳಾಗಿ ಹೇಗಿದ್ದಾರೋ ಆ ರೀತಿಯಲ್ಲಿ ನೋಡ್ಬೇಕು. ನಮಗೆ ಗಿಲ್ಲಿ ಉತ್ತಮವಾಗಿ ಹಾಡ್ತಾ ಇದ್ದಾರೆ. ಗಿಲ್ಲಿ ಅವ್ರು ಗೆಲ್ಬೇಕಂತೇಳಿ
ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ನಾನು ಹಾರೈಸ್ತೀನಿ. ಸರ್ ಗಿಲ್ಲಿನೇ ಏನಕ್ಕೆ ಗೆಲ್ಬೇಕು? ಒಳ್ಳೆ ಉತ್ತಮ ಸ್ಪರ್ಧಿ, ಜೊತೆಗೆ ಬಡವರ ಮನೆಯಿಂದ ಬಂದಂತನು, ರೈತರ ಮಗ. ಹಾಗಾಗಿ ನಾವು ಹೋರಾಟಗಾರರಾಗಿ ಬಡವರಿಗೆ ಮತ್ತೆ ರೈತರಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡುವಂತವ್ರು. ಹಾಗಾಗಿ ಬಡವರ ಮಗ ಗೆಲ್ಬೇಕು ಅಂತ ಹೇಳೋದು ನಮ್ಮ ಆದ್ಯತೆ. ಓಟ್ ಹಾಕ್ತೀರಾ? ಹೆಸರು? ಹರ್ಷವರ್ಧನ್. ಯಾವ ಊರು? ಇಳುಗೆರೆ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ. ಯಾವ ಸೀಸನ್ ಇಂದ ನೋಡ್ತಿದ್ದೀರಾ? ನಾನು ಒಂದ್ 5ನೇ ಸೀಸನ್. ಗಿಲ್ಲಿನೇ ಯಾಕೆ ಇಷ್ಟ? ಅಂದ್ರೆ ಅವ್ನ್ ಬಡವ್ರ ಮನೆಯಿಂದ ಬಂದಿದ್ದಾನೆ, ಅಷ್ಟ್ ಇದಿಲ್ಲ, ಅವ್ರ ಅನುಕೂಲವಾಗಿಲ್ಲ ಅವ್ರ ಮನೆಯಲ್ಲ, ಅವನೇ ಗೆಲ್ಬೇಕಂತ ಇಷ್ಟ. ಟಾಸ್ಕ್ ಎಲ್ಲರೂ ಚೆನ್ನಾಗಿ ಆಡಿದಾರಲ್ಲ, ಗಿಲ್ಲಿನೇ ಏನಕ್ಕೆ ಗೆಲ್ಬೇಕು? ಆಡಿದ್ದಾರೆ ಅಂದ್ರೆ ಜನಗಳು ಓಟ್ ಹಾಕೋದ್ಮೇಲೆ ಡಿಪೆಂಡು. ಅವ್ರೀಗ ಜಾಸ್ತಿ ಓಟ್ ಹಾಕಿದ್ರೆ ಅವ್ರು ಗೆಲ್ತಾರೆ, ಮತ್ತೆ ರಕ್ಷಿತಂಗ್ ಓಟ್ ಜಾಸ್ತಿ ಹಾಕಿದ್ರೆ ಅವ್ರು ಗೆಲ್ತಾರೆ. ಅಂದ್ರೆ ನಮಗ್ ಗಿಲ್ಲಿನೇ ಗೆಲ್ಬೇಕಂತ. ಗಿಲ್ಲಿನೂ ಆಡಿದ್ದಾರೆ, ರಕ್ಷಿತನೂ ಆಡಿದ್ದಾರೆ, ಧ್ರುವ, ಎಲ್ಲರೂ ಆಡಿದ್ದಾರೆ. ಅಶ್ವಿನಿ ಗೌಡ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಗಿಲ್ಲಿನೇ ಏನಕ್ಕೆ ಗೆಲ್ಬೇಕು? ಅಂದ್ರೆ ಬಡವ್ರ ಮನೆಯಿಂದ ಬಂದಿದ್ದಾನೆ, ಬಹಳ ಚಿಕ್ಕ ಇದರಿಂದಾನೇ ಸಾಧಿಸಿದಾನೆ. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಸಾಕೋ ಭಾರ ಅವನ ಮೇಲೆ ಐತೆ, ಅದಕ್ಕೆ ಗಿಲ್ಲಿ ಗೆಲ್ಬೇಕು. ಹೆಸರು? ಭಾಗ್ಯ. ಯಾವ್ರು ಮೇಡಮ್? ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಎಷ್ಟು ಸೀಸನ್ ಇಂದ ನೋಡ್ತಿದ್ದೀರಾ? ಫಸ್ಟ್ ಇಂದ ನೋಡ್ತಾ ಇದೀವಿ. ನೋಡ್ತಾ ಇದ್ದೀರಾ? ಹಂಗಾರೆ ಬಿಗ್ ಬಾಸ್ ಫ್ಯಾನೇ ನೀವು. ಮೇಡಮ್, ಈ ಸೀಸನ್ ಅಲ್ಲಿ ಯಾರು ಇಷ್ಟ ನಿಮಗೆ? ಈ ಸೀಸನ್ ಅಲ್ಲ, ಹಾ. ಈ ಸೀಸನ್ ಅಲ್ಲಿ ಗಿಲ್ಲಿ, ಗಿಲ್ಲಿ ಇಷ್ಟ. ಮತ್ತೆ ಯಾರು ಇಷ್ಟ ಮೇಡಮ್? ಕಾವ್ಯ, ಯಾರು ವಿನ್ ಆಗ್ತಾರೆ? ಧನು. ಯಾರು ವಿನ್ ಆಗ್ತಾರೆ ಮೇಡಮ್? ಧನು ಅಂತ ಅನ್ಕೊಂತೀನಿ. ಹಾ? ಧನುಷ್ ಧನುಷ್ ವಿನ್ ಆಗ್ತಾರೆ ಅನ್ಕೊಂತೀರಾ? ಗಿಲ್ಲಿ ವಿನ್ ಆಗಲ್ವಾ? ಆಗ್ಬಹುದು, ಗೊತ್ತಿಲ್ಲ. ರಕ್ಷಿತಾ ಇಷ್ಟ ಇಲ್ವಾ? ಹಾ? ಜೀವನ್. ಯಾವ ಊರು? ಇದೆ ತರೀಕೆರೆ. ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ ಬಿಗ್ ಬಾಸ್? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಒಂದ್ ಸ್ವಲ್ಪ ಆಡ್ತಾನೆ, ಆಟ ಆಡ್ತಾನೆ, ನ್ಯಾಚುರಲ್ ಆಗಿರ್ತಾನೆ. ಎಲ್ಲರೂ ಆಟ ಆಡ್ತಿದಾರಲ್ಲ. ಅಂದ್ರೂ ಆಡ್ತಿದಾರೆ, ಅವ್ನ್ ಗಿಲ್ಲಿ ಒಂದ್ ಸ್ವಲ್ಪ ನ್ಯಾಚುರಲ್. ಗಿಲ್ಲಿ ಅಭಿಮಾನಿಗಳು ನಾವೆಲ್ಲ. ಗಿಲ್ಲಿ ಅಭಿಮಾನಿಗಳ? ಗಿಲ್ಲಿ ಡೈಲಾಗ್ ಹೇಳಿ ಒಂದ್ ನೋಡೋಣ. ಅಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲದ್ ಪಕ್ಕ. ಪಕ್ಕ ಗೆಲ್ತಾನೆ ಗಿಲ್ಲಿ? 100%? 100%. ಓಟ್ ಹಾಕಿದೀರಾ? ನೋಡ 99 ಓಟು ಗಿಲ್ಲಿಗೆ. ಮೂರ್ತಿ ಅಂತ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡಕ್ಕೆಲ್ಲ ಪುರುಷತ್ತಿಲ್ಲ ನನಗೆ, ನಂದೊಂದು ಬೀಡ ಅಂಗಡಿ. ಬಿಗ್ ಬಾಸ್ ನೋಡೋರು ಪ್ರತಿಯೊಬ್ರು ಗ್ರಾಹಕರು ಕೇಳಿದೀನಿ, ಅವ್ರ ವಿಚಾರ ಕೇಳಿದೀನಿ. ಏನ್ ಹೇಳ್ತಾರೆ? ಇವತ್ತಿನ ಗ್ರಾಹಕರು, ಟಿವಿ ನೋಡಂತ ವೀಕ್ಷಕರು ಹೇಳೋ ಪ್ರಕಾರ ಗಿಲ್ಲಿ ಗೆಲ್ತಾನೆ ಅನ್ನೋ ಒಂದು ಭಾವನೆ ವ್ಯಕ್ತಪಡಿಸ್ತಾರೆ. ಗಿಲ್ಲಿ ನಟ, ಅವನ್ ಯಾರು, ರೈತರ ಮಗ ಅಂತೆ. ನಾವಂತೂ ಕಾರ್ಯಕ್ರಮ ನೋಡಿದ್ರೆ ಜನಗಳ ಅಭಿಪ್ರಾಯ ನಾನು ಹೇಳ್ಬೋದು ಅಷ್ಟೇ. ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಮಾಡಿದ್ದಾನೆ, ಅದ್ರಲ್ಲಿ ಯಾವ ರೀತಿ ಆಟ ಆಡಿದಾನೆ ಅನ್ನೋದನ್ನೆಲ್ಲ ಜನಗಳ ಬಾಯಲ್ಲಿ ಕೇಳ್ತಿರೋ ಪ್ರಕಾರ ಗಿಲ್ಲಿ ಗೆಲ್ತಾನೆ ಅನ್ನೋ ಒಂದು ಕನ್ಫರ್ಮೇಶನ್. ಒಟ್ಟು ಈ ಸಲ ಗಿಲ್ಲಿ ಗೆಲ್ತಾನೆ? ಗೆಲ್ತಾನೆ, ಗೆಲ್ತಾನೆ ಅಂತ ಜನಗಳ ಅಭಿಪ್ರಾಯ, ವೀಕ್ಷಕರ ಅಭಿಪ್ರಾಯ, ಇಲ್ಲಿ ಅಂಗಡಿ ಹತ್ರ ಮಾತಾಡೋದ್ರಿಂದ ಹೇಳ್ಬೋದು. ಒಟ್ಟು ಗಿಲ್ಲಿ ಗೆಲ್ತಾನೆ ಅಂತ ನಿಮ್ಮ ಹತ್ರ ಬರೋ ಕಸ್ಟಮರ್ಸ್ ಎಲ್ಲ ಮಾತಾಡ್ತಾರೆ? ಕಸ್ಟಮರ್ಸ್ ಮಾತಾಡೋದ್ರಿಂದ ನನಗೂ ಕೂಡ ಗಿಲ್ಲಿ ಗೆಲ್ಬಹುದು ಅಂತ ಅನಿಸಿಕೆ, ಗೆಲ್ತಾನೆ ಅಂತ ಅನ್ನಿಸ್ತಾ ಇದೆ. ಅಶ್ವಿನಿ ವಿನ್ ಆಗ್ತಾರೆ ಅಂತ ಸ್ವಲ್ಪ ಜನ ಹೇಳ್ತಾ ಇದಾರೆ. ಅಶ್ವಿನಿ ಮತ್ತೆ ಗಿಲ್ಲಿ ಯಾರು ವಿನ್ ಆಗ್ಬೋದು? ಗಿಲ್ಲಿನೇ ವಿನ್ ಆಗ್ತಾನೆ ಅಂತ ಹೇಳಿ ಸರ್. ಗಿಲ್ಲಿ ಕಾಮಿಡಿ ಕಿಂಗ್ ಗಿಲ್ಲಿ. ಮನುಜ ಅಂತ. ಬಿಗ್ ಬಾಸ್ ನೋಡ್ತೀಯಾ? ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿನೇ ಯಾಕೆ ಇಷ್ಟ? ಅವರು ಬಡವ್ರ ಮನೆಯಿಂದ ಹುಟ್ಟಿದ ಇವನಾಗಿ ಅವನು ನಮಗೆ ಇಷ್ಟ ಬಾರಿ. ಗಿಲ್ಲಿ ಗೆಲ್ತಾನ? ಗೆಲ್ತಾನೆ, ಈ ಸತಿ ಪಕ್ಕ ಗೆಲ್ತಾನೆ. ರಕ್ಷಿತಾ? ರಕ್ಷಿತಾ ಆಗಲ್ಲ, ರಕ್ಷಿತಾ ಆಗಲ್ಲ. ಸೆಕೆಂಡ್ ಅಲ್ಲಿ ಬಂದ್ರು ಈ ಸೀಸನ್ ಅಲ್ಲಿ ಯಾರು ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಬಿಟ್ರೆ ಯಾರು ಆಡ್ಲಿಲ್ವಾ? ಅಷ್ಟಕ್ಕಷ್ಟೇ ಗಿಲ್ಲಿ ಆಡಿದ್ದಾರೆ. ಗಿಲ್ಲಿ ಆಡಿದ್ರು. ವಿನ್ನರ್ ಆಗ್ಬೇಕಂದ್ರೆ ಯಾರಾಗ್ಬೇಕು? ಗಿಲ್ಲಿ ಗಿಲ್ಲಿನೇ ವಿನ್ ಆಗ್ಬೇಕು. ವಿನ್ ಆಗ್ತಾರ? ಖಂಡಿತ. ಕುಡ್ಲೂರಾ? ಸರ್ ಬಿಗ್ ಬಾಸ್ ನೋಡ್ತೀರಾ? ಎಷ್ಟು ಸೀಸನ್ ಇಂದ ನೋಡ್ತಾ ಇದೀರಾ ಸರ್? 5 ಸೀಸನ್. ಸರ್ ಈ ಸೀಸನ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ ಇಷ್ಟನಾ? ಬೇರೆ ಯಾರು ಇಷ್ಟ ಆಗ್ಲಿಲ್ವಾ? ಅಶ್ವಿನಿ ಗೌಡ ಅಂತೂ ಆಗದೇ ಇಲ್ಲ ನಮ್ಗೆ. ಗಿಲ್ಲಿ ಚೆನ್ನಾಗ್ ಆಡ್ತಾನೆ, ಓಕೆ ಚೆನ್ನಾಗ್ ಆಡ್ತಾನೆ, ಅದ್ರ ಏನು ಎರಡನೇ ಮಾತೇ ಇಲ್ಲ. ಇಲ್ಲಿ ಏನೋ ನಡೀತಾ ಇದೆ ಗೋಲ್ಮಾಲ್ ಅಂತ ಅನಿಸ್ತಾ ಇದೆ. ಲಾಸ್ಟ್ ಸಿಚುವೇಶನ್ ಗೊತ್ತಾಗುತ್ತೆ, ಏನೋ ನಡೀತಾ ಇದೆ ಅಂತ ಅನಿಸುತ್ತೆ. ಅಶ್ವಿನಿ ಗೌಡ ಮೇಲೆ ಯಾಕೋ ನಾರಾಯಣ್ ಗೌಡ್ರು ಬಂದರೆ, ಸುದೀಪ್ ಸರ್ ಭೇಟಿಯಾಗಿ ಸುದೀಪ್ ಅವ್ರ ಮನೆಗೆ ಹೋಗಿದ್ದಾರೆ. ಆದ್ರೂ ನೆಕ್ಸ್ಟ್ ಏನಾರ ಆದ್ರೆ ನಾವು ಹೋರಾಟ ಮಾಡೋಕ್ಕೂ ತಯಾರಿದ್ದೀವಿ ಗಿಲ್ಲಿ ಪರವಾಗಿ. ಏನಾದ್ರೂ ಗಿಲ್ಲಿ ವಿನ್ ಆಗ್ಲಿಲ್ಲ ಅಂದ್ರೆ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀರಾ? ನಾವು
ನಮ್ದು ಒಂದ್ ಸಂಘ ಅಂತಿದೆ, ಅದ್ರಲ್ಲಿ ಬೇಕಾದ್ರೆ ಹೋರಾಟ ಮಾಡೋದು ಸರಿ, ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಈ ಸೀಸನ್ ಪೂರ್ತಿ ಗಿಲ್ಲಿ ಚೆನ್ನಾಗಿ ಆಡಿದಾನೆ. ಮೊನ್ನೆ ಧ್ರುವಂತ ಕೊಟ್ಟಿದ್ದು ನಮ್ಗೆ ಇಷ್ಟ ಆಗ್ಲಿಲ್ಲ, ಆಮೇಲೆ ಅಶ್ವಿನಿ ಗೌಡ ಕೊಟ್ಟಿದ್ದು ಇಷ್ಟ ಆಗ್ಲಿಲ್ಲ. 100% ಇದ್ರು ಕೊಡೋರು, ಆದ್ರೆ ಯಾಕೆ ಕೊಟ್ಟು ಅಂತ ಇಲ್ಲಿ ಮುಟ್ಟು ನನಗೆ ಪ್ರಶ್ನಾರ್ಥವಾಗಿ ಉಳಿದಿದೆ. ಅದು ಯಾಕೆ ಕೊಟ್ಟರು ಏನೋ ಅದನ್ನು ಅರ್ಥ ಆಗ್ತದೆ. ಬಟ್ ಏನೋ ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳ್ತಾ ಇದೀರಾ. ಅದ್ರಾಗೆ ಹೆಸರು ಮಧು, ಯಾವ ಊರು? ಕಲ್ಕುಚ್ಚಿ. ಬಿಗ್ ಬಾಸ್ ನೋಡ್ತೀರಾ? ಹಾ. ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಬಡವ್ರ ಮಕ್ಕಳು ಬೆಳಿಬೇಕು, ರೈತರ ಮಗ ಬೆಳಿಲಿ ಅಂತ. ಯಾರು ವಿನ್ ಆಗ್ಬೇಕು? ಗಿಲ್ಲಿನೇ. ಬಿಗ್ ಬಾಸ್ ಮನೇಲಿ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ಲಿಲ್ವಾ? ಎಲ್ಲರೂ ಇಷ್ಟನೇ, ಅದ್ರಲ್ಲಿ ಗಿಲ್ಲಿ ಮಾತ್ರ ತುಂಬಾ ಇಷ್ಟ. ಶ್ವೇತಾ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ, ಎಷ್ಟ್ ಸೀಸನ್ ಇಂದ ನೋಡ್ತಾ ಇದ್ದೀರಾ? ಫಸ್ಟ್ ಇಂದಲೇ ನೋಡ್ತಿದ್ದೀನಿ. ಮೇಡಮ್, ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ? ಚೆನ್ನಾಗಿ ಆಡ್ತಿದ್ದಾನೆ, ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಹಂಗಾಗಿ. ಎಲ್ಲರೂ ಚೆನ್ನಾಗ್ ಆಡ್ತಿದಾರಲ್ಲ. ಆದ್ರೆ ಗಿಲ್ಲಿ ಇಷ್ಟ. ರಕ್ಷಿತಾ ಚೆನ್ನಾಗ್ ಆಡ್ತಿದಾರೆ, ಧ್ರುವನ್ ಚೆನ್ನಾಗ್ ಆಡ್ತಿದಾರೆ, ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಿದಾರೆ. ಫಸ್ಟ್ ಇಂದನೂ ಗಿಲ್ಲಿನೇ ಇಷ್ಟ, ಹಂಗಾಗಿ ಗಿಲ್ಲಿನೇ ಇಷ್ಟ. ಗಿಲ್ಲಿ ಗೆಲ್ತಾರ? ಗೊತ್ತಿಲ್ಲ, ನೋಡ್ಬೇಕು. ಓಟ್ ಹಾಕಿದಿರಾ? ಹಾಕಿದ್ದೀನಿ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಈ ಸೀಸನ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ ಇಷ್ಟನಾ? ಯಾಕೆ ಇಷ್ಟ ಗಿಲ್ಲಿ? ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಹುಡುಗ, ಹಂಗಾಗಿ ಇಷ್ಟ. ವಿನ್ ಆಗ್ತಾರ ಗಿಲ್ಲಿ? ಬೇರೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದ, ಇನ್ನಾಗ್ಬೋದು. ವಿನ್ ಆಗ್ಬಹುದು. ಎಲ್ಲರೂ ಚೆನ್ನಾಗ್ ಆಡ್ತಾ ಇದಾರಲ್ಲ, ರಕ್ಷಿತಾ. ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ, ಬೇರೆ ಪ್ರೋಗ್ರಾಮ್ ಎಲ್ಲ ನೋಡ್ತಿರ್ತಾರ, ಅದ್ರಲ್ಲೆಲ್ಲ ಚೆನ್ನಾಗಿ ಮಾಡ್ತಿರ್ತಾರ, ಹಂಗಾಗಿ ಅವ್ನು ಇಷ್ಟ. ಗಿಲ್ಲಿನೇ ಇಷ್ಟ. ಗಿಲ್ಲಿನೇ ಗೆಲ್ಬೇಕಾ? ಅಂದ್ರೆ ಗೆಲ್ಬೇಕು ಅಂತಾನೆ ಇರೋದು, ಏನಾಗುತ್ತೆ ಗೊತ್ತಿಲ್ಲ, ನೋಡ್ತೀವಿ. ಹೆಸರು? ದೀಕ್ಷಿತ್ ಅಂತ. ಯಾವ ಊರು? ಚಿಕ್ಕಮಂಗ್ಳೂರ. ಚಿಕ್ಕಮಗಳೂರ. ಸರ್, ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಗಿಲ್ಲಿ ಇಷ್ಟನಾ? ಯಾರು ಚೆನ್ನಾಗಿ ಟಾಸ್ಕ್ ಆಡಿದ್ರು ಸರ್ ಈ ಸೀಸನ್ ಅಲ್ಲಿ? ಟಾಸ್ಕ್ ಧನುಷ್ ಆಡಿದ್ರು, ಆದ್ರೂ ವ್ಯಕ್ತಿತ್ವ ನೋಡಿದ್ರೆ ಗಿಲ್ಲಿನೇ ಯಾಕೆ ಇಷ್ಟ? ನ್ಯಾಚುರಲ್ ಆಗಿರ್ತಾರೆ, ಅದಕ್ಕೆ ಅವನಾಗಿದ್ರೆ ಒಳ್ಳೇದಲ್ವಾ. ರಕ್ಷಿತಾ ನ್ಯಾಚುರಲ್ ಆಗಿದ್ದಾರೆ, ಗಿಲ್ಲಿ ಇದಾರೆ. ಬಟ್ ಆದ್ರೂ ಇವನು ಎಕ್ಸ್ಟ್ರಾಡರಿ ನ್ಯಾಚುರಲ್ ಆಗಿದ್ದಾನೆ, ಹಂಗಾಗಿ ಗಿಲ್ಲಿನೇ ಗೆಲ್ಬೇಕು. ಗೆಲ್ಬೇಕು ಪಕ್ಕ.